ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು ಅಧ್ಯಾಯದ ಸಂಕ್ಷೇಪದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಯಾವ್ಯಾವ ಶ್ಲೋಕದಲ್ಲಿ ಏನೇನು ಸಂಕ್ಷೇಪವಾಗಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಓದ ಭಾಗದಲ್ಲಿ ನಾವು 31ನೇ ಶ್ಲೋಕದಲ್ಲಿ ಏನು ಹೇಳಿದಾರೋ ಅಲ್ಲಿವರೆಗೂ ತಿಳ್ಕೊಂಡಿದ್ವಿ. ಅಂದರೆ 31ನೇ ಶ್ಲೋಕದಲ್ಲಿ ಯಾರು ಯಜ್ಞಗಳನ್ನು ಮಾಡಿ ಅದರಲ್ಲಿ ಉಳಿದಿರುವಂಥ ಶೇಷವನ್ನು ಉಣ್ತಾರೋ ಅಥವಾ ಅದನ್ನು ಅನುಭವಿಸ್ತಾರೋ ಅವರಿಗೆ ಆ ಭಗವಂತನ ಪ್ರಾಪ್ತಿಯಾಗತ್ತೆ. ಆ ರೀತಿ ಯಜ್ಞಾನೇ ಮಾಡದೇ ಇರುವಂಥವ್ರಿಗೆ ಎರಡೂ ಲೋಕಗಳಲ್ಲೂ ಕೂಡ ಸುಖ ಅನ್ನೋದು ಸಿಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. 32ನೇ ಶ್ಲೋಕದಲ್ಲಿ ಮೇಲೆ ಹೇಳಿದಂತಹ ಯಾವುದೇ ಯಜ್ಞಗಳಾಗಿರಬಹುದು, ಇದು ಎಲ್ಲ ಸಿಗೋದು ಹೇಗೆ ನಮಗೆ ಅಂತಂದರೆ ಕ್ರಿಯೆಗಳ ಮೂಲಕ, ನಾವು ಮಾಡುವಂಥ ಒಂದು ಕೆಲಸಗಳ ಮೂಲಕ ಅಂತ ಹೇಳಿ 33ರಲ್ಲಿ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಸಿಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಏನಾದರೂ ಒಂದು ಕ್ರಿಯೆಯನ್ನು ನಾವು ಮಾಡಲೇಬೇಕಾಗತ್ತೆ. ಆಗ ಅದರ ಒಂದು ಪ್ರತಿಫಲ ನಮಗೆ ಸಿಗುವಂಥದ್ದು. ಆಮೇಲೆ 33ನೇ ಶ್ಲೋಕದಲ್ಲಿ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವನ್ನು ಉತ್ತಮ ಅಂತ ಹೇಳಿದ್ದಾನೆ. 34 ಮತ್ತು 35ನೇ ಶ್ಲೋಕದಲ್ಲಿ ಜ್ಞಾನಿ ಮಹಾತ್ಮರಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಈ ತತ್ವಜ್ಞಾನವನ್ನು ಕಲಿಬೇಕು ಅಂತಂದ್ಬಿಟ್ಟು ಅರ್ಜುನನಿಗೆ ಹೇಳಿ ತತ್ವಜ್ಞಾನದ ಪ್ರಶಂಸೆಯನ್ನು ಮಾಡಿದ್ದಾನೆ. ನಿನಗೆ ಗೊತ್ತಾಗ್ಲಿಲ್ವಾ? ಯಾರು ತಿಳ್ಕೊಂಡಿರ್ತಾರೋ, ಮಹಾಜ್ಞಾನಿಗಳಿರ್ತಾರೋ ಅವ್ರ ಹತ್ರ ಹೋಗಿ ನೀನು ತಿಳ್ಕೋಬೇಕು, ಕಲ್ತ್ಕೋಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನನಗೆ ರೂಲ್ಸ್ ಹಾಕಿರೋದು ಗೊತ್ತಿಲ್ಲ ಗೌರ್ಮೆಂಟ್ ಅವರು ಅಂತಂದರೆ ಯಾರಿಗೆ ಗೊತ್ತಿದೆಯೋ ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ಬೇಕಲ್ವ? ಅದು ನಮ್ಮ ಕರ್ತವ್ಯ. ಅದು ಆ ರೀತಿ ಹೇಳಿ ಇಲ್ಲಿ ತತ್ವಜ್ಞಾನ ತುಂಬಾ ಇಂಪಾರ್ಟೆಂಟ್ ಅಂತ ಅದರ ಪ್ರಶಂಸೆಯನ್ನು ಮಾಡಿದ್ದಾನೆ. ಆಮೇಲೆ 36ನೇ ಶ್ಲೋಕದಲ್ಲಿ ಜ್ಞಾನ ನೌಕೆಯ ಮೂಲಕ ಈ ಪಾಪ ಸಮುದ್ರವನ್ನು ದಾಟಬೇಕು ಅಂತಂದ್ಬಿಟ್ಟು ಹೇಳಿದ್ದಾನೆ. ಈ ಭೂಲೋಕವನ್ನು ಭವಸಾಗರ ಅಂತಾನೆ ಹೇಳ್ತಾರೆ ಇದನ್ನ ಅಲ್ವಾ? ಈ ಭವವನ್ನು ದಾಟೋದಕ್ಕಿರೋದು ಏನು ಅಂತಂದರೆ ತತ್ವಜ್ಞಾನ. ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟು. ಜ್ಞಾನ ತಿಳ್ಕೊಳ್ಳಿಲ್ಲ ಅಂತಂದರೆ ನಾವು ಅಜ್ಞಾನವನ್ನು ದಾಟೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ 37ನೇ ಶ್ಲೋಕದಲ್ಲಿ ಜ್ಞಾನ ಅನ್ನೋದು ಬೆಂಕಿಯ ಹಾಗೆ ಕರ್ಮಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಅಂತ ಹೇಳಿ 38ನೇ ಶ್ಲೋಕದಲ್ಲಿ ಜ್ಞಾನದ ಮಹಾನ್ ಪವಿತ್ರತೆ ಇದೆಯಲ್ಲ ಅದನ್ನು ವರ್ಣನೆ ಮಾಡ್ತಾ ಭಗವಂತ ಶುದ್ಧಾಂತಃಕರಣಗಳ ಕರ್ಮಯೋಗಿಗೆ ತನ್ನಿಂದ ತಾನೇ ತತ್ವಜ್ಞಾನ ಸಿಗತ್ತೆ. ಅಂದರೆ ಅವನು ಏನು ಯೋಚನೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಏನೂ ಇಲ್ಲ. ಅವನ ಅಂತಃಕರಣ ಶುದ್ಧ ಆಗಿಬಿಟ್ರೆ ಅಂಥ ಕರ್ಮಯೋಗಿ ಇದಾನಲ್ಲ ಅವನಿಗೆ ತಂತಾನಾಗೆ ತತ್ವಜ್ಞಾನ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಇನ್ನು 39ನೇ ಶ್ಲೋಕದಲ್ಲಿ ಶ್ರದ್ಧಾದಿ ಗುಣಗಳಿಂದ ಅಂದರೆ ಯಾರಲ್ಲಿ ಶ್ರದ್ಧಾ, ಭಕ್ತಿ, ನಂಬಿಕೆ, ವಿಶ್ವಾಸ ಈ ರೀತಿಯ ಗುಣಗಳಿರುತ್ತಲ್ಲ ಅಂಥ ಮನುಷ್ಯನೇ ಜ್ಞಾನ ಪ್ರಾಪ್ತಿಗೆ ಅಧಿಕಾರಿಯಾಗಿರುವಂಥವನು. ಈಗ ಜ್ಞಾನ ಯಾರಿಗೆ ಸಿಗುತ್ತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಆದರೂ ಶ್ರದ್ಧೆ ಇರಬೇಕು, ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇರಬೇಕು, ಗೌರವ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಈ ರೀತಿಯ ಗುಣಗಳಿರೋನು ಮಾತ್ರ ಆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅವನ ಅಧಿಕಾರಿ. ಮತ್ತು ಜ್ಞಾನದ ಫಲ ಇದೆಯಲ್ಲ ಅದೇನು? ಈಗ ಜ್ಞಾನವನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಅದರಿಂದ ನಮಗೇನು ಸಿಗುತ್ತೆ ಅಂತಂದರೆ ಅದರ ಫಲ ಯಾವುದು ಅಂತಂದರೆ ಪರಮಶಾಂತಿ. ಈಗ ಯಾವ ಮನುಷ್ಯನನ್ನಾದರೂ ಕೇಳಿ ನಿನಗೇನು ಬೇಕು ಅಂತಂದರೆ ಅವನಿಗೆ ಮೊದಲು ಅನ್ಸೋದೆ ನನಗೆ ಎಲ್ಲಾದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದರೆ ಸಾಕಪ್ಪ, ಶಾಂತಿ ಸಮಾಧಾನನೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಎಲ್ಲ ಇರುತ್ತೆ, ಆದರೆ ಅವನ ಹತ್ರ ಶಾಂತಿ ನೆಮ್ಮದಿನೇ ಇರೋದಿಲ್ಲ. ಅದೇ ತುಂಬ ಇಂಪಾರ್ಟೆಂಟ್ ಅಲ್ವಾ ಒಬ್ಬ ಮನುಷ್ಯನಿಗೆ? ಆ ಒಂದು ಪರಮಶಾಂತಿ ಅನ್ನೋದು ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ಅದರ ಪ್ರತಿಫಲದಲ್ಲಿ ನಮಗೆ ಸಿಗುತ್ತೆ. 40ನೇ ಶ್ಲೋಕದಲ್ಲಿ ಅಜ್ಞರು ಅಂದರೆ ಏನು? ಅಜ್ಞಾನ, ಯಾರಾದರೂ ಹೇಳಿದ್ದನ್ನು ಮಾಡದೇ ಇರುವಂಥವ್ರು, ಮತ್ತು ಅಶ್ರದ್ಧೆ ಇರುವಂಥವ್ರು, ಆಮೇಲೆ ಸಂಶಯ ಇರುತ್ತಲ್ಲ ಅಂಥ ಮನುಷ್ಯರನ್ನು ನಿಂದನೆ ಮಾಡ್ತಾ 40ನೇ ಶ್ಲೋಕದಲ್ಲಿ ಯಾರು ಅಜ್ಞರಾಗಿರ್ತಾರೋ, ಅಜ್ಞಾನಿಗಳಾಗಿರ್ತಾರೋ, ಅಶ್ರದ್ಧೆ ಇರುತ್ತೋ, ಸಂಶಯ ಇರುತ್ತೋ ಅಂಥವರನ್ನು ಭಗವಂತ ನಿಂದನೆ ಮಾಡ್ತಾ 41ನೇ ಶ್ಲೋಕದಲ್ಲಿ ಸಂಶಯರಹಿತನಾಗಿರುವಂತಹ ಕರ್ಮಯೋಗಿ ಕರ್ಮಬಂಧನದಿಂದ ಮುಕ್ತನಾಗ್ತಾನೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಮತ್ತು 42ನೇ ಶ್ಲೋಕದಲ್ಲಿ ಅರ್ಜುನನಿಗೆ
ಜ್ಞಾನ ಖಡ್ಗದ ಮೂಲಕ ನೀನು ಅಜ್ಞಾನದಿಂದ ನಿನ್ನಲ್ಲಿ ಹುಟ್ಟಿದೆಯಲ್ಲ ಈ ಸಂಶಯ, ಇದನ್ನು ನೀನು ಸರ್ವತಾ ನಾಶ ಮಾಡಿ ಕರ್ಮಯೋಗದಲ್ಲಿ ನೀನು ಸ್ಥಿರನಾಗಿ ಇರು ಅಂತಂದ್ಬಿಟ್ಟು ಆಜ್ಞೆಯನ್ನು ಕೊಡ್ತಾ ಯುದ್ಧ ಮಾಡೋದಕ್ಕೆ ಅವನು ಪ್ರೇರೇಪಣೆ ಮಾಡ್ತಾ ಈ ಅಧ್ಯಾಯವನ್ನು ಉಪಸಂಹಾರ ಮಾಡಿದ್ದಾನೆ. ಅಂದರೆ ಈ ಅಧ್ಯಾಯವನ್ನು ಮುಗಿಸಿದ್ದಾನೆ ಭಗವಂತ. ಅಂದರೆ 42 ಶ್ಲೋಕಗಳಿದೆ ಈ 4ನೇ ಅಧ್ಯಾಯದಲ್ಲಿ. ಕೊನೆಯ ಶ್ಲೋಕದಲ್ಲಿ ಅವನು ಜ್ಞಾನ ಖಡ್ಗದ ಮೂಲಕ ಅಜ್ಞಾನದಿಂದ ಹುಟ್ಟಿರುವಂಥ ಈ ಸಂಶಯವನ್ನು ನೀನು ಸದಾ ಕಾಲಕ್ಕೂ ನಾಶ ಮಾಡು ಅಂತ ಹೇಳಿ ಕರ್ಮಯೋಗದಲ್ಲಿ ನೀನು ಸ್ಥಿತನಾಗಿರಬೇಕು ಅಂತ ಆಜ್ಞೆಯನ್ನು ಕೊಟ್ಟು ಅಧ್ಯಾಯವನ್ನು ಮುಗಿಸಿದ್ದಾನೆ. ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಯಿತು. ಈಗ ಈ ಅಧ್ಯಾಯದಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದು ನಮಗೆ ಒಂದು ಸ್ವಲ್ಪ ಸಂಕ್ಷೇಪವಾಗಿ ಗೊತ್ತಾಯ್ತಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.